ನಾವು ಸಾವಿನ ಬಗ್ಗೆ, ಸಾವಿನ ನಂತರದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದನ್ನು ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಬದುಕು ನಮಗೆ ಭಾಳ ಇಷ್ಟ. ಆದರೆ ಒಂದು ವ್ಯಕ್ತಿ ಸತ್ತೋದ್ಮೇಲೂ ಕೂಡ ಆ ವ್ಯಕ್ತಿನ ಉಸಿರಾಡಿಸ್ಬೋದು ಅಂತ ಅನ್ನೋದು ನನಗೊಂದೊಳ್ಳೆ ಪಾಠ ಸಿಕ್ತು. ನಮ್ಮ ಸ್ನೇಹಿತರು ತಮ್ಮ ತೀರೋದ್ರು ಒಂದು ಆಕ್ಸಿಡೆಂಟಲ್ಲಿ. ಅವರು ಅವನ ಬೂದಿ ಮತ್ತು ಮೂಳೆಯನ್ನು ತಂದು ಅವ್ರ ಜಮೀನಲ್ಲಿ ಹಾಕಿ ಆ ಮೂಳೆಗೆ ನೇರವಾಗಿ ಒಂದು ಗಿಡ ನೆಟ್ಟಿದ್ದಾರೆ. ಆ ಗಿಡ ನೆಟ್ಟು ತುಂಬ ವರ್ಷ ಆಗಿದೆ. ಈಗ ಅದು ದೊಡ್ಡ ಮರವಾಗಿ ಬೆಳೀತಿದೆ. ನನ್ನ ಸ್ನೇಹಿತರು ಸಿದ್ಧಾರ್ಥ ಅವರು ಹೇಳಿದ್ರು, ಆ ಮರ ನೋಡಿದಾಗೆಲ್ಲ ಅವ್ರಿಗನ್ಸೋದು ನನ್ನ ತಮ್ಮ ಹಸಿರಾಗೋಗಿದ್ದಾನೆ ಅಂತ ಅನಿಸುತ್ತಂತೆ. ಒಂದಷ್ಟು ವರ್ಷ ಆದಮೇಲೆ ಅವ್ರ ತಂದೆ ಮತ್ತು ತಾಯಿ ಕೂಡ ವಯೋಸಹಜವಾದ ಕಾಯಿಲೆಗಳಿಂದ ಸತ್ತೋದ್ರು. ಅವರನ್ನು ಕೂಡ ಒಂದೊಂದು ಗಿಡಗಳ ಜೊತೆ ಮಣ್ಣು ಮಾಡಿದ್ದಾರೆ. ಅವರು ಕೂಡ ದೊಡ್ಡ ಮರವಾಗಿ ಬೆಳೆದಿದ್ದಾರೆ. ಅವ್ರು ಹೇಳೋದು, ಪ್ರತಿ ಸರಿ ಈ ಮರಗಳನ್ನೆಲ್ಲ ನೋಡಿದಾಗ ನನಗನ್ಸೋದು ನನ್ನ ತಂದೆ ತಾಯಿ ತಮ್ಮ ಹಸಿರಾಗಿ ನಮ್ಮನ್ನು ನೋಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಆಗ ನನಗನ್ಸಿದ್ದು, ಜಗತ್ತಲ್ಲಿ 800 ಕೋಟಿ ಜನಸಂಖ್ಯೆ ಇದೆ. ಅಷ್ಟು ಜನ ತೀರೋದ್ಮೇಲೆ ಒಂದೊಂದು ಮರಗಳಾಗೋದ್ರೆ ಈ ಭೂಮಿ ಮನುಷ್ಯನಿಗಿಂತ ಮೊದಲು ಹೇಗಿತ್ತು ಅಷ್ಟೇ ಹಸಿರಾಗ್ಬಿಡುತ್ತಲ್ಲ ಅಂತ ಅನ್ನಿಸ್ತು ನನಗೆ. ಮರಗಳು ನಮ್ಮನ್ನು ನೋಡ್ತೀವಿ ಇಲ್ವಾ ಆ ಚರ್ಚೆ, ಅದು ವಿಜ್ಞಾನ ಬೇರೆ. ಆದರೆ ನಮಗೆ ಆ ವ್ಯಕ್ತಿ ಬದುಕಿದ್ದಾನೆ, ಉಸಿರಾಡ್ತಿದ್ದಾನೆ, ಅವನ ನೆರಳಲ್ಲಿ ನಾವಿನ್ನೂ ಇದ್ದೀವಿ ಅನ್ನೋ ಒಂದು ಭಾವನೆ ಆದರೂ ಕೊಡುತ್ತೆ. ನನಗಿದು ಸರಿ ಅಂತ ಅನ್ನಿಸ್ತು. ಈ ತುಳಸಿ ಗಿಡಗಳನ್ನ ನೆಟ್ಟವರು UR ಅನಂತಮೂರ್ತಿಯವರು. ಒಬ್ಬ ದಲಿತ ಮಹಿಳೆ ಮತ್ತು ಒಬ್ಬ ಆದಿವಾಸಿ ಮಹಿಳೆ ಜೊತೆ ಸೇರಿ ನೆಟ್ಟಂಥ ಗಿಡಗಳಂತೆ. ಅವ್ರು ನೆಟ್ಟಂಥ ಮೂಲ ಗಿಡಗಳು ಯಾವತ್ತೂ ಸತ್ತೋಗಿರ್ತವೆ. ಆದರೆ ಅದೇ ಗಿಡಗಳ ಬೀಜಗಳು ಇಲ್ಲಿ ಉದುರಿ ಮತ್ತೆ ಗಿಡಗಳಾಗಿ ಎದ್ದು ನಿಂತ್ಕೋತಾ ಇವೆ. UR ಅನಂತಮೂರ್ತಿಯವರು ನಮ್ಮ ಮುಂದೆ ಇಲ್ಲದೇ ಇರ್ಬೋದು, ಆದರೆ ಅವ್ರು ನೆಟ್ಟಂಥ ಗಿಡಗಳಾಗಲಿ, ಅವರ ಆಲೋಚನೆಗಳಾಗಲಿ, ಚಿಂತನೆಗಳಾಗಲಿ, ಅವರ ಪ್ರಗತಿಪರ ಮನಸ್ಸಾಗಲಿ ಖಂಡಿತ ಅನುಭವಕ್ಕೆ ಬರುತ್ತೆ. ಮನುಷ್ಯನು ಮೀರಿದಂಥ ಒಂದು ಅನುಭವವನ್ನು ಕೊಡುತ್ತೆ.